ಹದಿನೆಂಟು ಭಾನುವಾರಗಳ ವಿಶೇಷ ಶನೇಶ್ವರ ತಂತ್ರಸಾರದಲ್ಲಿ 7ನೇ ಭಾನುವಾರದಂದು ಬಾಗ್ಯಪಲ್ಲಿ ಗ್ರಾಮದ ಇರತಕ್ಕಂಥ ಗಡದಿಂ ಕ್ಷೇತ್ರದಲ್ಲಿರತಕ್ಕಂಥ ರಾಮಲಿಂಗೇಶ್ವರ ತೀರ್ಥದಲ್ಲಿ ಓಂ ಶಂ ಶನೀಶ್ವರಾಯ ನಮಃ. ಓಂ ಶಂ ಶನೀಶ್ವರಾಯ ನಮಃ. ಶನೇಶ್ವರರ ದಿವ್ಯ ಕಾರಾಟದಿಂದ ತಾವು ತಪ್ಪಿಸ್ಕೊಳ್ಬೇಕಾ? ಹಾಗಾದ್ರೆ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇದೇ ಭಾನುವಾರದಂದು. ಜಯ 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 ಶನಿದೇವ್, ಜಯ 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 ಶನಿದೇವ್. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಆಷಾಢ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, AB ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಆಷಾಢ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತು ಬಹಳ ವಿಶೇಷವಾದಂತಹ ದಿನ, ಸಂಕಷ್ಟಹರ ಮಹಾಚತುರ್ಥಿ. ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನಗಳಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರ್ಥದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಲಾಗ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಕೂಡ ಹುಣ್ಣಿಮೆಯ ದಿವಸದಂದು ಅವರ ಆಶ್ರಮದಲ್ಲಿ ನೆರವೇರಿಸಲಾದಂತಹ ವಿಶೇಷ ಪೂಜಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಲಿದ್ದೇವೆ. ಪ್ರಥಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಗೋಪೂಜೆಯನ್ನ ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಿದ್ರು. ಆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀನಾನುಪವಿಶ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಿ ನಮಃ. ತಾವು ನೋಡ್ತಿರ್ತಕ್ಕಂಥ ಈ ಒಂದು ಪಂಚಮುಖಿ ಗಣಪತಿ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪಚ್ಚೆ ಗಣಪತಿ. ಪಚ್ಚೆ ಅಂದರೆ ಇದು ಬುಧನಿಗೆ ಸಂಬಂಧಪಟ್ಟದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗಣಪರಿಗೆ ನಾವು ಸಂಕಲ್ಪವನ್ನು ಮಾಡಿ, ಭಗವಂತ ನಮ್ಮ ಈ ಕೋರಿಕೆಗಳು ಸಿದ್ಧಿಯಾಗಬೇಕಾಗಿದೆ, ಇಂತಹ ಮನೋಕಾಮನೆ ಸಿದ್ಧಿಯಾಗಬೇಕಾಗಿದೆ ಅಂತ ಸಂಕಲ್ಪ ಮಾಡಿದ್ರೆ, ಅದರಲ್ಲೂ ಹುಣ್ಣಿಮೆಯಿಂದ ನಡೀತಕ್ಕಂಥ ಗೋಕ್ಷೀರದ ಅಭಿಷೇಕವನ್ನು ದರ್ಶನ ಮಾಡೋದು ಅಂದರೆ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಗ್ರಂಥಗಳಲ್ಲಿ ಸಾಕಷ್ಟು ಆಧಾರ ಇದೆ. ಪಚ್ಚೆಯ ಗಣಪತಿಗೆ ಗೋಕ್ಷೀರ ಅಭಿಷೇಕ ಅದು ಹುಣ್ಣಿಮೆ ಎಂದು ಬಹಳ ವಿಶೇಷ ಅಂತ. ಇಂತಹ ವಿಶೇಷವಾಗಿರ್ತಕ್ಕಂಥ ಪಚ್ಚೆಯ ಗಣಪ, ಅದರಲ್ಲೂ ಪಂಚಮುಖಿ ಗಣಪ, ಈ ಗಣಪನಿಗೆ ನಡೀತಕ್ಕಂಥ ಗೋಕ್ಷೀರ ಹಾಗೆ ಗಣಹೋಮ ಇದು ನಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತು ನಡೀತಾ ಇದೆ. ಪ್ರತಿ ಹುಣ್ಣಿಮೆ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಇವತ್ತು ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಮೋದಕ ಹೋಮ ಜೊತೆಗೆ ಅಷ್ಟದ್ರವ್ಯ ಹೋಮ, ಮಹಾಗಣಪತಿಗೆ ವಿಶೇಷವಾದಂಥ ಹೋಮ ಹವನಗಳು ನಡೀತಾ ಇದೆ. ಜೊತೆಗೆ ಗೋಮಾತೆಯ ಅನುಷ್ಠಾನ ಆಗಬೇಕಾಗಿದೆ. ಆಶ್ರಮದಲ್ಲಿರ್ತಕ್ಕಂಥ ಗೋಶಾಲೆ, ಆ ಗೋಶಾಲೆಯಲ್ಲಿರ್ತಕ್ಕಂಥ 6 ಗೋವುಗಳು, ವಿಶೇಷವಾಗಿರ್ತಕ್ಕಂಥ ಗೋವುಗಳನ್ನು ಕರೆಸಿ ಇಲ್ಲಿ ಗೋಪ್ರಾರ್ಥನೆ ಮಾಡಿ ತದನಂತರ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಆದರೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೆ, ಮನೆಯಲ್ಲೇ ಸಂಕಲ್ಪ ಮಾಡಿ ಸಂಧ್ಯಾಕಾಲ ನಡೆಯುವಂತಹ ಅನುಷ್ಠಾನಕ್ಕೆ ತಾವೆಲ್ಲರೂ ಸಹಿತ ಭಾಜನರೇ ಅಂತ. ಹಾಗಾಗಿ ಶುಭ ಸಂಧ್ಯಾಕಾಲ ಈಗ ಸರಿಸುಮಾರು ಸಮಯ ಬೆಳಿಗ್ಗೆ ನಾನು ನಿಮಗೇನು ತಿಳಿಸಿದ್ದೀನೋ ಅದೇ ಗೋಧೂಳಿ ಲಗ್ನದಲ್ಲಿ ಈಗ ಪ್ರಾರಂಭ ಆಗ್ತಾ ಇದೆ. ತಾವೆಲ್ಲರೂ ಮನೆಯಲ್ಲೇ ಕೂತು ಸಂಕಲ್ಪವನ್ನು ಮಾಡಿದ್ದೀರಿ. ಸಂಕಲ್ಪ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಇವತ್ತಿನ ದಿನ ಪಂಚಮುಖಿ ಗಣಪತಿಗೆ, ಪಚ್ಚೆಯ ಗಣಪತಿಗೆ, ಬುಧನ ವಿಶೇಷವಾಗಿರ್ತಕ್ಕಂಥ ಗಣಪತಿಗೆ ಗಣಹೋಮವನ್ನು ಮಾಡೋಣ. ಪ್ರತಿ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಒಂದೊಂದು ಹವನಗಳನ್ನು, ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಮನೆಯಲ್ಲೇ ಕೂತು ಸಂಕಲ್ಪವನ್ನು ಮಾಡಿ ವಿಶೇಷತೆಯನ್ನು ಸಿದ್ಧಿಪಡಿಸ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ತಿಳಿಸಿದ್ದೀವಿ. ಆ ತಿಳಿಸಿರ್ತಕ್ಕಂತಹ ಒಂದೊಂದು ಕಾಯಕವೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ಇವತ್ತು ಮೊದಲು ಗೋಪ್ರಾರ್ಥನೆ ಮಾಡೋಣ. ಗೋವಿಗೆ ಅನುಷ್ಠಾನವನ್ನು ಮಾಡಿ ಗೋಪ್ರಾರ್ಥನೆಯನ್ನು ಮಾಡಿ ತದನಂತರ ಮುಂದಿನ ಕಾಯಕವನ್ನು ಶುರು ಮಾಡೋಣ. ವಿಶ್ವಮಾತೆ ಗೋಮಾತೆ, ಗೋ ಸಂರಕ್ಷಣೆ ಆಗಬೇಕು. ಭಾರತದ ನೆಲದಲ್ಲಿ ವಿಶ್ವಮಾತೆ ಗೋಮಾತೆಯನ್ನು ಪ್ರತಿನಿತ್ಯ ಕಾಯಕದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಭಾರತದ ನೆಲದಲ್ಲಿ ಪ್ರತಿಯೊಬ್ಬರು ಸಹಿತ ಸಂಪ್ರದಾಯಬದ್ಧವಾದಂಥ ಆಚರಣೆ ಅಂದರೆ ಜಗದಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ಅದರಲ್ಲೂ ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದೆ. ಮೊದಲು ಕುಲದೇವರ ಪ್ರಾರ್ಥನೆ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಮಸ್ಮರಣೆ ಮಾಡ್ತಾ ನನ್ನ ಕುಲದೇವರಾದಂಥ ಗೋವಿಂದ ಅಂದರೆ ಶ್ರೀನಿವಾಸನ ಪಾದಾರವಿಂದಗಳಿಗೆ ನಮಸ್ಕರಿಸಿ, ನನ್ನ ಆರಾಧ್ಯ ದೇವತೆಯಾದಂತಹ ತಾಯಿ ಲಲಿತಾ ರಾಜರಾಜೇಶ್ವರಿ,
ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಗಣಹೋಮ. ಈ ಗಣಹೋಮವನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವು ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೆ ಇವತ್ತು ಸಂಕಲ್ಪ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಗಣಪನ ಅನುಷ್ಠಾನ ಜೊತೆಗೆ ವಿಶ್ವಮಾತೆ ಗೋಮಾತೆಯ ಅನುಷ್ಠಾನ. ಬನ್ನಿ ಗೋಪ್ರಾರ್ಥನೆ ಮಾಡೋಣ. ಗೋಪ್ರಾರ್ಥನೆ ಆದ ನಂತರ ಗಣಪನ ಅಭಿಷೇಕ ಅಲಂಕಾರವನ್ನು ಶುರು ಮಾಡೋಣ. ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ 3 ಹಸುಗಳು, ಅದಕ್ಕೆ 2 ಕಂದಮ್ಮಗಳು. ಇವತ್ತೋ ನಾಳೆ ಅನ್ನೋಷ್ಟೊಳಗೆ ಇದೊಂದು ಹಸು ಸಹಿತ ಕರು ಹಾಕೋ ಮಟ್ಟಕ್ಕಿದೆ. ಹಾಗಾಗಿ ನಮ್ಮ ಈ ಆಶ್ರಮದಲ್ಲಿ ಹಸುಗಳ ಈ ಗೋವಿನ ಸಂತತಿ ಇನ್ನಷ್ಟು ಹೆಚ್ಚೆಚ್ಚು ಅಭಿವೃದ್ಧಿ ಆಗಬೇಕಾಗಿದೆ. ಹಾಗೆ ಯಾವುದೇ ಕಾರ್ಯಕ್ರಮ ಆದರೂ ಯಾವುದೇ ಅನುಷ್ಠಾನ ಆದರೂ ಮೊದಲು ಪುಟ್ಟದಾದಂಥ ಕಂದಮ್ಮ ಕರು ಒಂದು ಅನುಷ್ಠಾನ, ಅದರ ತಾಯಿಗೆ ಗೋಮಾತೆಗೆ ಅನುಷ್ಠಾನ. ಹಾಗೆ ಹುಣ್ಣಿಮೆಯ ಈ ಶುಭ ದಿನದ ಇವತ್ತು ಸಹಿತ ವಿಶೇಷವಾಗಿ ಗೋಪ್ರಾರ್ಥನೆ ಮಾಡಲಿಕ್ಕಾಗಿ ಗೋವಿನ ಅನುಷ್ಠಾನ ನಡೀತಾ ಇದೆ. ಆನಂದ ಗುರೂಜಿಯವರ ಜೊತೆಯಲ್ಲಿ ಸುಮಾರು 10 ವರ್ಷಗಳಿಂದ ಅವರ ಒಡನಾಟದಲ್ಲಿದ್ದೀನಿ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಸ್ವಾಮೀಜಿಗಳು ಮಾಡ್ತಾರೆ. ಅದನ್ನು ನಾವು ಅವರ ಆಶೀರ್ವಾದ ಪಡೆಯುವುದಕ್ಕೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ನಾವು ಬರ್ತೀವಿ. ಅವರಿಂದ ನಮಗೆ ತುಂಬ ಉಪಯೋಗ ಆಗ್ತಾಯಿದೆ. ಈ ದಿನ ನಮ್ಮದೇನೋ ಒಂದು ಇದು ಪ್ರಾಬ್ಲಮ್ ಇತ್ತು, ಅದ್ರ ಬಗ್ಗೆ ಕೇಳೋಣ ಅಂತ ಬಂದಿದ್ದೀವಿ. ಈ ಪರಿಸರ ನೋಡಿ ತುಂಬ ಖುಷಿ ಆಯ್ತು ನನಗೆ. ಈ ಆಶ್ರಮ ನೋಡಿ ತುಂಬ ಇಷ್ಟ ಆಗಿದೆ. ಆನಂದ್ ಗುರೂಜಿಯವರ ಆಶೀರ್ವಾದ ತಗೊಂಡು ಇವತ್ತು ನೆಕ್ಸ್ಟ್ ಅವರು ಬರೋದ್ರಲ್ಲಿ ನಾನು ತಯಾರಾಗಿದ್ದೀನಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿ ಬಸ್ಸೀದ ಸಾದನಂ. ಬಹಳ ವಿಶೇಷವಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಇರತಕ್ಕಂಥ ಮಹರ್ಷಿ ಮಂದಿರ ನಮ್ಮ ಆಶ್ರಮದಲ್ಲಿ ಪ್ರತಿ ಹುಣ್ಣಿಮೆ ಯಾವ ರೀತಿ ಪೂಜಾನುಷ್ಠಾನ ನಡೆಯುತ್ತೋ ಅದೇ ರೀತಿ ಈ ಹುಣ್ಣಿಮೆ ಕೂಡ ಬಹಳ ವಿಶೇಷವಾಗಿ ಗಣಪನಿಗೆ ಕಡುಬಿನ ಹೋಮವನ್ನು ಮಾಡ್ತಕ್ಕಂಥದ್ದಾಗಲಿ, ಮೋದಕದಿಂದ ಹೋಮವನ್ನು ಮಾಡ್ತಕ್ಕಂಥದ್ದಾಗಲಿ, ವಿಶೇಷವಾಗಿ ಭಗವಂತನಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ ಬಹಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದ್ದೆ. ಹೀಗೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಆಶ್ರಮದಲ್ಲಿ ಪೂಜೆ ಇರುತ್ತೋ ಅದೇ ರೀತಿ ಈ ಹುಣ್ಣಿಮೆ ಈ ಅಮಾವಾಸ್ಯೆ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಇದೇ ರೀತಿ ನಮ್ಮ ಮಹರ್ಷಿ ಮಂದಿರ ನಿಮ್ಮ ಆಶ್ರಮದಲ್ಲಿ, ನಮ್ಮ ಅನ್ನೋದಕ್ಕಿಂತ ಇದು ನಿಮ್ಮ ಆಶ್ರಮದಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನಡೀತಾ ಇರುತ್ತೆ. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಸಿಗಲಿ, ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನೋಡಿ, ಕಷ್ಟ ಯಾರಿಗೆ ತಾನೇ ಬರಲ್ಲ. ಭಗವಂತ ಎಲ್ರಿಗೂ ಕೂಡ ಕಷ್ಟ ಕೊಡ್ತಾನೆ. ಕಷ್ಟ ಕೊಡ್ತಕ್ಕಂಥದ್ದು ಭಗವಂತ ಇಂಥ ಕೆಲಸ ಮಾಡಿದ್ದಾನೆ ಅಂತನೋ, ಇಲ್ಲಾಂದ್ರೆ ಈತನ ಮೇಲೆ ಸಪರೇಟಾಗಿ ಆತನ ಮೇಲೆ ಒಂದು ವಕ್ರದೃಷ್ಟಿ ಇಟ್ಟು ತೊಂದರೆ ಕೊಡ್ತಕ್ಕಂಥದ್ದಲ್ಲ. ತಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಹರಿಲಿಕ್ಕೆ, ತಾವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳನ್ನು ದೂರ ಮಾಡಲಿಕ್ಕೆ ಭಗವಂತ ಶಿಕ್ಷೆ ಕೊಟ್ಟು ವರವನ್ನು ಕೊಡ್ತಾನೆ. ಅದೇ ರೀತಿ ತಾವು ಯಾರಿಗಾದ್ರೂ ತೊಂದರೆ ಕೊಟ್ಟಿರ್ತಕ್ಕಂಥದ್ದಾಗಲಿ, ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರವಾಗಲಿ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಕೆಟ್ಟ ಯೋಚನೆಗಳಿರ್ತಕ್ಕಂಥದ್ದಾಗಲಿ, ಇವೆಲ್ಲವೂ ಕೂಡ ಪಾಪ ಕರ್ಮದಲ್ಲಿ ಬರ್ತಕ್ಕಂಥದ್ದಿರುತ್ತೆ. ಮನುಷ್ಯ ಅಂದ ಮೇಲೆ ತಪ್ಪು ಒಪ್ಪುಗಳು ಸಹಜವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದಿರುತ್ತೆ. ಆಗ ನಡೀತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಅಚಾತುರ್ಯಗಳು ಕೂಡ ಇರ್ತವೆ. ಅಂಥ ಸಮಯದಲ್ಲಿ ಇರ್ತಕ್ಕಂಥ ದೋಷಗಳನ್ನು, ಮಾಡಿರ್ತಕ್ಕಂಥ ಪಾಪಗಳನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ವಿಶೇಷವಾಗಿ ಈ ರೀತಿ ನಡೀತಾ ಇರ್ತಕ್ಕಂಥ ದೈವ ಕಾರ್ಯಕ್ಕೆ, ಭಗವಂತನ ಅನುಷ್ಠಾನ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ, ಎಲ್ಲಾದರೂ ದೇವಾಲಯದಲ್ಲಿ ಯಾವುದಾದ್ರೂ ಪೂಜೆ ಪುನಸ್ಕಾರ ಮಾಡತಕ್ಕಂಥ ಸಮಯದಲ್ಲಿ ಹೋಗಿ ಅಲ್ಲಿ ಭಾಗಿಯಾಗಿ ಭಗವಂತನ ಅನುಗ್ರಹವನ್ನು, ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಕೂತ ಜಾಗದಲ್ಲೇ, ಇಲ್ಲಾಂದರೆ ತಾವು ತಮ್ಮ ಸ್ವಗೃಹದಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಅನುಷ್ಠಾನಗಳು ಒಂದಾದರೆ, ದೇವಸ್ಥಾನದಲ್ಲಿ ಎಲ್ಲಾದರೂ ಬೇರೆ ಕಡೆ ನಡೀತಾ ಇರ್ತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ಅಲ್ಲಿ ಭಾಗಿಯಾಗ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ತಾವು ಮನೆಯಲ್ಲಿ ಮಾಡ್ತಕ್ಕಂಥದ್ದು ತಮಗೆ ಮಾತ್ರ ಮೀಸಲಿಟ್ಟಿರ್ತಕ್ಕಂಥದ್ದಾಗಿದೆ. ಪ್ರತ್ಯಕ್ಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಪೂಜಾನುಷ್ಠಾನಗಳು ಅದಕ್ಕಿಂತ ಬಹಳಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇರುತ್ತೆ. ಅದೇ ರೀತಿ ಮಕರ ಮತ್ತು ಕುಂಭರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು ನಿಜ. ಆದರೆ ಶನೇಶ್ವರ ಕುಂಭರಾಶಿಯಲ್ಲಿ ಕೂತು 12 ರಾಶಿಗಳ ಮೇಲೂ ಕೂಡ ಆತನ ವಕ್ರದೃಷ್ಟಿಯನ್ನು ಬೀರ್ತಕ್ಕಂಥದ್ದಿದೆ. ಶನೇಶ್ವರನ ಅನುಗ್ರಹವೂ ಕೂಡ ಬೇಕು, ಗಣಪತಿಯ ಅನುಗ್ರಹವೂ ಕೂಡ ಬೇಕು, ವಿಶೇಷವಾಗಿ ಪ್ರಸನ್ನ ಆಂಜನೇಯ ಸ್ವಾಮಿ ಅನುಗ್ರಹವೂ ಕೂಡ ಬೇಕು, ಶಕ್ತಿ ದೇವತೆ ಅನುಗ್ರಹವೂ ಕೂಡ ಬೇಕು. ಆ ಎಲ್ಲ ದೇವರುಗಳನ್ನು ಕೂಡ ಇಲ್ಲಿ ಆವಾಹನೆ ಮಾಡಿ ವಿಶೇಷವಾಗಿ ಪೂಜಾ ಅನುಷ್ಠಾನಗಳನ್ನು ನಡೆಸಿ ಹೋಮ ಅವನಾದಿಗಳನ್ನು ನಡೆಸ್ತಾ ಇರ್ತಕ್ಕಂಥ ಈ ಒಂದು ದಿವ್ಯ ಸಾನ್ನಿಧ್ಯ ನಿಮ್ಮ ಆಶ್ರಮ ಮಹರ್ಷಿ ಮಂದಿರದಲ್ಲಿ ನಡೀತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗ್ಬೋದು. ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೂ ಸಿಗಲಿ, ನನಗೂ ಸಿಗಲಿ, ನಮ್ಮ ತಂದೆಯವ್ರಿಗೂ ಸಿಗಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ. गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतपस्येदसादनं निषतेद गणपते गणेशत्वामः कवीनां नरते तत्रेते किञ्चनारे महामर्कं भगवन् चित्रमर्चात् महागणाधिपतये नमः। सद्यो जातं प्रपद्यामि सद्यो जाताय वै नमो नमः। भवेव वेनाति भवेवो स्तुमां भवोद्भवाय नमः। वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलाय नमः बलप्रमदनाय नमः सर्वभूतगमनाय नमः मनोन्मनाय नमः। अघोरेभ्यो दिघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र ಪ್ರಚೋದಯಾತ್. ಈಗಷ್ಟೇ ಹುಣ್ಣಿಮೆಯೆಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಕ ವೃಕ್ಷದಲ್ಲಿ ಮಾಡಿರ್ತಕ್ಕಂಥ ಅರ್ಕ ಗಣಪತಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನಾನು ತಿಳಿಸ್ಕೊಟ್ಟಿದ್ದೇನೆ.
ಅರ್ಕ ಗಣಪತಿ 12 ವರ್ಷಗಳ ಕಾಲ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಒಂದು ಸುಂದರವಾದಂತಹ ಮೂರ್ತಿಯೇ ಸೃಷ್ಟಿಯಾಗುತ್ತೆ. ಸುಂದರವಾದಂತಹ ಮೂರ್ತಿ ಸೃಷ್ಟಿಯಾಗ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. 12 ವರ್ಷಗಳ ಕಾಲದಲ್ಲಿ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಬರ್ತಕ್ಕಂಥ ಒಂದು ಹನುಮ ಆಗಲಿ ಅಥವಾ ಒಂದು ಗಣಪ ಆಗಲಿ, ಎರಡರಲ್ಲಿ ಒಂದು ವಿಗ್ರಹ ಅಂತೂ ಖಂಡಿತವಾಗ್ಲೂ ಕಾಣಿಸುತ್ತೆ. ಆದರೆ ಅದೇ ಬೇರಲ್ಲಿ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಬೇರಿನಿಂದ ತಯಾರು ಮಾಡಿರ್ತಕ್ಕಂಥ ಬಲಮುರಿಯ ಗಣಪ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಭಾಭ್ಯಾಂ ಶುಭೇ ಪೂರ್ವೋಶ್ಚರದೈವಂ ಗುಣವಿಶೇಷೇಣ ವಿಶಿಷ್ಟಾಯಾಮಸ್ಯಾಂ ಶುಭದಿತು. ಗಣಪತಿ ಪೂಜೆ ಶ್ರೇಷ್ಠತೆ ಎಂಥದ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮತ್ತು ಶ್ರೀನಿವಾಸ್ ಶರ್ಮಾ ಅವರು ಏನೆಲ್ಲ ತಿಳಿಸ್ಕೊಟ್ರು ಅನ್ನೋದನ್ನ ನೋಡಿದ್ದಾಯ್ತು. ಈಗ ಗಣಪನಿಗೆ ವಿಶೇಷವಾದಂಥ
ಎಂಥದ್ದೇ ಸಂಕಷ್ಟಗಳಿದ್ರೂ ಅದನ್ನು ನಿವಾರಿಸ್ಕೊಳ್ಬಹುದು, ಶುಭ ಫಲಗಳನ್ನು ಆದಷ್ಟು ಶೀಘ್ರವೇ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಅವರ ಆಶ್ರಮದಲ್ಲಿ ನೆರವೇರಿಸಲಾದಂತಹ ಗಣಹೋಮದ ದೃಶ್ಯಗಳು ಹೇಗಿತ್ತು ಅನ್ನೋದನ್ನು ನಾವೀಗ ನೋಡೋಣ. ಏಕದಂತಾಯ ದ್ಯುಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ತೃಪ್ತನಾಗಿದ್ದಾನೆ, ಸಂತೃಪ್ತಿಯಾಗಿದೆ. ಗಣಪ ಕೊಟ್ಟಂಥ ಪ್ರಸಾದವನ್ನು ನಾವು ನೋಡಿದ್ವಿ. ಜೊತೆಗೆ ಗಣಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಶಕ್ತಿಯಾದಂಥ ದುರ್ಗೆಯ ಹವನವನ್ನು ನಡೆಸುವಾಗ, ದುರ್ಗಾ ಮಂತ್ರವನ್ನು ಉಚ್ಚರಿಸಿ ದುರ್ಗಾ ಹವನವನ್ನು ನಡೆಸುವಾಗ ವಿಶೇಷವಾಗಿ ವರ್ಣನ ಕೃಪೆಯಾಗಿರ್ತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷವೇ ಆಗಿದೆ. ಸೃಷ್ಟಿ ಸ್ಥಿತಿ ಲಯ, ತಂದೆ ತಾಯಿ ಅನುಷ್ಠಾನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಷ್ಠಾನವು ಗೌರೀರ್ಮಿಮಾಯಸ್ಸ ಲೀಲಾ ನಿಕ್ಷತ್ತದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಹವನಗಳು ಇದು ಲೋಕ ಕಲ್ಯಾಣಾರ್ಥವಾಗಿ. ಮಹರ್ಷಿ ಮಂದಿರದಲ್ಲಿ ಪ್ರಥಮದಲ್ಲಿ ಗಣಪತಿಯ ಪ್ರಾರ್ಥನೆ ಆಯಿತು. ಅದಾದ ನಂತರ ವಿಶ್ವಮಾತೆ ಗೋಮಾತೆಯ ಅನುಷ್ಠಾನವಾಯಿತು. ಗೋಮಾತೆಯ ಅನುಷ್ಠಾನವಾದ ನಂತರ ನಡೀತಿರ್ತಕ್ಕಂಥ ಈ ಹವನವನ್ನು ಸಹಿತ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಇನ್ನೇನು ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗಿದೆ. ಹಾಗೂ ಆಶ್ರಮದಲ್ಲಿ ಸುಂದರವಾದಂತಹ ಈ ಪ್ರಕೃತಿಯ ಮಡಿಲಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞ ಇದು ಲೋಕ ಕಲ್ಯಾಣಾರ್ಥವಾಗಿ ಪ್ರಕೃತಿ ಮಾತೆಯ ಉಪಾಸನೆ ಜೊತೆಗೆ ಈ ಒಂದು ಸುಂದರವಾದಂತಹ ತಾಣದಲ್ಲಿ ಬರ್ತಿರ್ತಕ್ಕಂತಹ ವರ್ಣದೇವರ ಆ ಸುಂದರವಾದಂಥ ಕೃಪೆಯನ್ನು ಸಹಿತ ತಾವೆಲ್ಲರೂ ಕಣ್ತುಂಬಿಸ್ಕೊಳ್ಬಹುದು.
ಮಹಾಮಂಗಳಾರತಿ ದೃಶ್ಯಗಳನ್ನು ಹೇಗಿತ್ತು ಅಂತ ನಾವೀಗ ನೋಡಲಿದ್ದೇವೆ. ಗಣಹೋಮವನ್ನು ಸಲ್ಲಿಸಿದಾದ ನಂತರ ಋತ್ವಿಜರೊಂದಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಯಿತು. ಮಹಾಮಂಗಳಾರತಿಯನ್ನು ಹೇಗೆ ನಿರ್ವಹಿಸಲಾಯಿತು ನಾವೀಗ ನೋಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಬಹಳ ವಿಶೇಷವಾಗಿ ನಡೆದಿರತಕ್ಕಂಥ ಕಳೆದ 2 ಹುಣ್ಣಿಮೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಮಹರ್ಷಿ ಮಂದಿರದಲ್ಲಿ ಅಮ್ಮನವರ ಉತ್ಸವ ಆಗಿರ್ಬೋದು, ಹೋಮ ಹವನಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ನಡ್ಕೊಂಡ್ ಬಂದಿದೆ. ಈ ಒಂದು ಹುಣ್ಣಿಮೆ ಕೂಡ ಬಹಳ ವಿಶೇಷವಾಗಿ ಪೂಜಾನುಷ್ಠಾನಗಳು ಪ್ರತಿಯೊಂದು ಕೂಡ ಸಂಪನ್ನವಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಸಂಕಲ್ಪ ಏನಿತ್ತಂದ್ರೆ ಕಳೆದ 2 ಹುಣ್ಣಿಮೆ ಕೂಡ ಬಹಳ ಜೋರಾಗಿ ಮಳೆ ಬಂದಿರತಕ್ಕಂಥದ್ದಿತ್ತು. ಆದ್ರೂ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ತಾಯಿನ ಉತ್ಸವಕ್ಕೆ ಕರ್ಕೊಂಡು ಬರ್ಲಿಕ್ಕೆ ವ್ಯವಸ್ಥೆ ಆಗಿತ್ತು. ಆದ್ರೆ ಈ ಒಂದು ಹುಣ್ಣಿಮೆ ಕಂಪ್ಲೀಟ್ ಆಗಿ ಮಳೆ ಬರ್ದಿರಾ ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿಯ ಆ ಒಂದು ಉತ್ಸವದ ದರ್ಶನವನ್ನಾಗ್ಲಿ ತಾಯಿಯ ದರ್ಶನವನ್ನಾಗ್ಲಿ ಮಾಡಿಸ್ತಕ್ಕಂಥ ಮಹಾಸಂಕಲ್ಪ ನಮ್ಮದಾಗಿತ್ತು. ಆದ್ರೂ ಕೂಡ ಈ ಒಂದು ಹುಣ್ಣಿಮೆ ಕೂಡ ಬಹಳ ಜೋರಾಗಿ ಮಳೆ ಬಂದಿರತಕ್ಕಂಥ ಕಾರಣದಿಂದ ತಾಯಿನ ಉತ್ಸವಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ವಿಶೇಷವಾಗಿ ಗಣಪತಿಯ ಪೂಜಾನುಷ್ಠಾನ ಆಗಿದೆ, ಗಣಪತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಆಗಿದೆ, ಹವನ ಆಗಿದೆ. ನಮ್ಮ ಮುಂದಿನ ಸಂಕಲ್ಪ ಏನಪ್ಪಾ ಅಂದ್ರೆ ಮುಂದೆ ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ ಹುಣ್ಣಿಮೆ ಆದಷ್ಟು ಮಳೆ ಸ್ವಲ್ಪ ಕಡಿಮೆಯಾಗಿ ವಿಶೇಷವಾಗಿ ಮಾರುತಿ ಪ್ರಸನ್ನಾಂಜನೇಯ ಸ್ವಾಮಿ, ಗಣಪತಿ ಮತ್ತು ವಿಶೇಷವಾಗಿರ್ತಕ್ಕಂಥ ಲಲಿತಾ ರಾಜರಾಜೇಶ್ವರಿ ತಾಯಿಯ ಉತ್ಸವ ಪ್ರತಿಯೊಂದನ್ನು ಕೂಡ ನಾವು ನೆರವೇರಿಸಬೇಕು ಅಂತ ಒಂದು ಮಹಾ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇವೆ. ಆ ಒಂದು ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಿಮ್ಮ ಆಶ್ರಮ ಮಹರ್ಷಿ ಮಂದಿರದಲ್ಲಿ ನೆರವೇರಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಸತಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಹುಣ್ಣಿಮೆ ಹೇಗೆ ವಿಜೃಂಭಣೆಯಿಂದ ತಾವು ಮಾಡ್ಕೊಂಡ್ ಬರ್ತಾ ಇದೀವೋ ಅದೇ ರೀತಿ ನಾಳೆ ಬರ್ತಕ್ಕಂಥ ಹುಣ್ಣಿಮೆಯ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಹೋಮ ಹವನಾದಿಗಳಿಂದ ಅಭಿಷೇಕಗಳಿಂದ ನಾವು ಮಾಡ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಭಾಗವಹಿಸಿ ಈಗಿನ ಹುಣ್ಣಿಮೆಯನ್ನ ಯಾರ್ಯಾರು ಟಿವಿನಲ್ಲಿ ತಾವು ನೋಡಿ ಮನೆಯಲ್ಲಿ ಕೂತು ಪೂಜೆಯನ್ನ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಕೂತು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ, ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲೂ ಕೂಡ ಬಂದಿದ್ರು, ಮಳೆ ಸಾಕಷ್ಟಿದ್ರು ಕೂಡ
ಇವತ್ತಿನ ದಿವಸ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಭಗವಂತನ ಅನುಷ್ಠಾನವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ಲಿ, ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಒಳ್ಳೆದಾಗ್ಲಿ, ಶುಭವಾಗ್ಲಿ. प्रचोदयात् नमो रातपदे नमो गणपते नमः प्रमदपदे नमस्ते स्थूलंबोदराय गदन्ताय सर्वविघ्नविनाशने नमस्ते ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಮಹಾಗಣಪತಿಯ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ, ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಕ್ಷೇತ್ರ, ದರ್ಶನ ಮಾತ್ರದಲ್ಲೇ ಸಮಸ್ಯೆಗಳಿಂದ ಹೊರಬಂದು ವ್ಯಕ್ತಿಗಳು ತಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಕ್ಷೇತ್ರ, ದೇವಾನು ದೇವತೆಗಳ ಕಾಲದಿಂದಲೂ ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದೊಡ್ಡ ಗಣಪ, ಪುಟ್ಟ ಗಣಪ, ವಿಶೇಷ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಹೀಗೆ ಈ ದಿನ ಇವತ್ತು ಸಂಕಷ್ಟರ ಮಹಾಗಣಪತಿ ಎಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಮಹಾಯಜ್ಞಕ್ಕೆ ಇವತ್ತು ನಾವು ಬರುವಂತಹದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಕುರುಡುಮಲೆ ಕ್ಷೇತ್ರ. ಹೆಸರು ಕುರುಡುಮಲೆ ಕ್ಷೇತ್ರ, ಆದರೆ ಕ್ಷೇತ್ರದ ಹೆಸರಿಗೂ ಒಳಗಿರ್ತಕ್ಕಂತಹ ಗಣಪನಿಗೂ ಇಲ್ಲಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗೂ ಸಾಕಷ್ಟು ಅಜಗಜಾಂತರ. ನಾರದ ಮಹರ್ಷಿಗಳ ಕರಹಸ್ತದಿಂದ ಪೂಜಿಸಿರ್ತಕ್ಕಂತಹ ಆ ಒಂದು ಕ್ಷೇತ್ರ ಅಂದರೆ ಕುರುಡುಮಲೆ ಕ್ಷೇತ್ರ ಅಂತಲೂ ಹೆಸರಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕಷ್ಟರ ಮಹಾಗಣಪತಿ ಎಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂದರೆ ತ್ರಿಕಾಲ ಅನುಷ್ಠಾನದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಇಲ್ಲಿ ನಡೆಸಿಕೊಂಡು ಬರ್ತಾರೆ. ಇಲ್ಲಿ ಆಗಮಶಾಸ್ತ್ರ ಪ್ರಕಾರ ದ್ವಿಕಾಲ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿ ಎಂದು ಈ ಭಾಗದ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಇಲ್ಲಿಗೆ ಆಗಮಿಸಿ ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಾರೆ. ಸಾಕಷ್ಟು ಜನ ಗಣ್ಯರು, ನಾಯಕರು, ರಾಜಕೀಯದಲ್ಲಿರ್ತಕ್ಕಂಥವರು ಸಹಿತ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಮಹಿಮೆ. ಯಜ್ಞದ ಪೂರ್ಣಾಹುತಿ ಕಾಲ ಈಗ ಸನ್ನಿಹಿತವಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಗಣಪನ ಆರಾಧನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ
ऋषिः गणानान्त्वा गणपतिं भवामहे कविं कवीनानुपपुष्टुं ज्येष्ठराजं ब्रह्मणां ब्रह्मणस्वदानुष्ठन्वन्नोतमस्येदसादनं ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸ್ವಾಮಿ ನಡೆದಿರತಕ್ಕಂತಹ ಗಣಹೋಮದಲ್ಲಿ ಸ್ವಾಮಿಗೆ ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ಗಣಪನಲ್ಲಿ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ಸಮಸ್ತರ ಶ್ರೇಯೋಭಿವೃದ್ಧಿಗಾಗಿ ಮಾಡುವಂತಹ ಮಹಾಸಂಕಲ್ಪ. ಈ ಸಂಕಲ್ಪದಲ್ಲಿ ರಾಜ್ಯದ, ದೇಶದ ರೈತ ಬಾಂಧವರು ಚೆನ್ನಾಗಿರಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಬೇಕು. ಯೋಧರಿಗಾಗಿ, ರೈತರಿಗಾಗಿ, ಸಮಸ್ತರಿಗಾಗಿ ನಡೀತಿರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸರ್ವರಿಗೂ ಅನುಕೂಲವಾಗಲಿ. ಕುರುಡುಮಲೆ ಕ್ಷೇತ್ರದ ಶ್ರೀ ಗಣಪತಿಯ ಮಹಾಗಣಪತಿಯ ಅನುಗ್ರಹ ರಾಜ್ಯದ, ದೇಶದ ಸಮಸ್ತರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗಿದೆ. ಗಣಪನ ಪ್ರಾರ್ಥನೆ ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ದಾಗಿದೆ. ಸ್ವಾಮಿನ ಪೂರ್ಣಾಹುತಿಗೆ ಅಂದರೆ ಈ ಪೂರ್ಣಾಹುತಿ ದ್ರವ್ಯಗಳನ್ನು ಅರ್ಪಣೆ ಮಾಡೋಣ. ತಾವು ನೋಡ್ತಿರ್ತಕ್ಕಂಥ ಈ ಬೃಹತ್ ಮಟ್ಟದ ಗಣಪ ಬ್ರಹ್ಮ ವಿಷ್ಣು ಮಹೇಶ್ವರರ ಕರಾರ್ಚಿತದಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಮೂರ್ತಿ. ಅದರಲ್ಲೂ ರಾಮನಿಂದಲೂ ಸಹಿತ ಅರ್ಚನೆಗೊಂಡು, ಕೃಷ್ಣನಿಂದಲೂ ಸಹಿತ ಅರ್ಚನೆಗೊಂಡು, ಸಾಕಷ್ಟು ವಿಶೇಷವಾಗಿ ದಿನನಿತ್ಯದಲ್ಲೂ ಸಹಿತ ನಿತ್ಯೋತ್ಸವವಾಗಿ ನಡೀತಿರ್ತಕ್ಕಂಥ ಈ ಗಣಪನ ಕ್ಷೇತ್ರ. ಜೊತೆಗೆ ಕೌಂಡಿನ್ಯ ಮಹರ್ಷಿಗಳು ಇಂದಿಗೂ ಸಹಿತ ಈ ಆಸ್ಥಾನದಲ್ಲಿ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸ್ತಾರೆ ಎಂಬತಕ್ಕಂತಹ ಪ್ರತೀತಿ ಇಂದಿಗೂ ಇದೆ. ಜೊತೆಗೆ ಸಾಲಿಗ್ರಾಮ ಶಿಲಾರೂಪಿ, ಸಾಲಿಗ್ರಾಮ ಏಕಶಿಲಾ ರೂಪಿ ಬಹುಶಃ ಈ ಒಂದು ಬೃಹತ್ ಮಟ್ಟದ ಗಣಪ ಪ್ರಪಂಚದಾದ್ಯಂತ ಹುಡುಕಿದ್ರೂ ಇಂತಹ ಗಣಪ ಮತ್ತೊಂದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಗಣಪ, ಈ ಗಣಪನ ದರ್ಶನ ಮಾತ್ರದಿಂದಲೇ ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ. ಗಣಪ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. सहस्र
ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗಣಪ. ಹಾಗೆ ಗಣಪನಿಂದ ಬಂದಂಥ ಈ ಮಹಾಪ್ರಸಾದ, ಈ ಪ್ರಸಾದ ರಾಜ್ಯ ದೇಶದ ಸಮಸ್ತರಿಗೂ ಸಲ್ತಕ್ಕಂಥದ್ದು. ಮಹಾಗಣಪತಿಯ ಈ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ, ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ. ಇಲ್ಲಿ ಗಣಪತಿನೇ ಬಂದು 4 ಯುಗ ಆಗಿದೆ ಪ್ರತಿಷ್ಠಾಪನೆಯಾಗಿ. ಅಂದರೆ ಕೃತಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನೇ ತ್ರಿಮೂರ್ತಿಗಳು, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನೇ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಾದ್ರಿ, ಕೂಡುಮಲೆ ಅಂತ ಹೆಸರು. ಆದರೆ ಅದರ ಅರ್ಥವಿಲ್ಲದಿರ ಕುರುಡುಮಲೆ ಆಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತಕಮಣಿ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪಂಚ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಜಯ ಆಗಬೇಕು ಅಂತ ಪಂಚ ಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವರನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿರೋದು. ಗಣಪತಿ ಪೂರ್ತಿ ಸಾಲಿಗ್ರಾಮ ಶಿಲೆ ಗಣಪತಿ. ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಏನೇ ಜಾಗದಲ್ಲಿ ಬೇಡ್ಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮತ್ತು ಇಲ್ಲಿ ಬೆಟ್ಟದಲ್ಲಿ ಕೌಂಡಿನ್ಯ ಆಶ್ರಮ ಅಂತಿದೆ. ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಬೆಟ್ಟದಲ್ಲಿದೆ. ಮತ್ತು ಕೌಂಡಿನ್ಯ ನದಿ ಉಗಮ ಸ್ಥಾನ ಬೆಟ್ಟದಲ್ಲಿದೆ. ಆ ಕೌಂಡಿನ್ಯ ಮಹರ್ಷಿಗಳು ಇಲ್ಲಿ ಈಗಲೂ ಬಂದು ದೇವರಿಗೆ ಪೂಜೆ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಈ ಜಾಗದಲ್ಲಿ ಇದೆ. ಹಾಗಾಗಿ ನಾವು ಏನೇ ಬೇಡ್ಕೊಂಡ್ರೇನು ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ಸ್ವಾಮಿಗೆ ನಡೆದಂಥ ಪೂಜಾ ಕೈಂಕರ್ಯಗಳನ್ನು ಪ್ರಸಾದ ರೂಪದಲ್ಲಿ ಫಲಪುಷ್ಪಗಳನ್ನು ದರ್ಶನ ಮಾಡಿದ್ರಿ. ಮತ್ತೊಂದು ದಿನ ಅತಿ ಶೀಘ್ರದಲ್ಲೇ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಗೆ ಒಂದು ಬೃಹತ್ ಮಟ್ಟದ ಫಲಪಂಚಾಮೃತ ಮಹಾಭಿಷೇಕವನ್ನು ನಡೆಸುವಂಥದ್ದಾಗಲಿ. ಆ ನಡೆಸುವಂತಹ ಕಾರ್ಯಕ್ರಮ ಪ್ರತಿಯೊಂದು ಸಹಿತ ಅದರಲ್ಲೂ ಮಹಾಭಿಷೇಕದ ಆ ದಿನಾಂಕವನ್ನು ಸಹಿತ ನಾನು ನಿಮಗೆ ತಿಳಿಸ್ತೀನಿ. ಆ ಶುಭ ದಿನ ಆದಷ್ಟು ಬೇಗ ಬರಲಿ ಅಂತ ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನು ನಾನು ಪ್ರಾರ್ಥನೆ ಮಾಡ್ತಾ, ರಾಜ್ಯದ ಜನತೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ನಿಮ್ಮ ಕರಹಸ್ತದಿಂದ ಆಜ್ಯ ಆಗಲಿ ಅಥವಾ ಮಧು ಆಗಲಿ ಅಥವಾ ಆಪ್ಯ ಆಗಲಿ ದದಿ ಆಗಲಿ, ಅಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಯಥೇಚ್ಛವಾದಂಥ ರೀತಿ ಗಣಪನ ಅಭಿಷೇಕಕ್ಕೆ ನೀವು ತಗೊಂಬನ್ನಿ, ನಾನೂ ತರ್ತೀನಿ. ವಿಶೇಷವಾದಂಥ ಅಭಿಷೇಕವನ್ನು ಸದ್ಯದಿಂದಲೇ ಒಂದು ಒಳ್ಳೆಯ ಮುಹೂರ್ತ ನೋಡಿ ರಾಜ್ಯದ ಸುಖ ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ, ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ರಾಜ್ಯ ದೇಶ ಬಿಟ್ಟು ತೊಲಗಲಿ ಎಂಬತಕ್ಕಂಥಕ್ಕೋಸ್ಕರ ಇವತ್ತು ಗಣಪನ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸುಖ ಸಂತೋಷವಾಗಿರೋಣ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ, ಯೋಧರಿಗಾಗಿ ನಿರಂತರವಾದಂತಹ ಒಂದು ಸಂಕಲ್ಪ ಪ್ರಾರ್ಥನೆ ಇಲ್ಲಿ ನಡೆಸೋಣ. ಭಗವಂತ ಪರ್ಯಾಪ್ತ್ಯಂತರಾಯಾಯ ಸರ್ವಸ್ವಮೋತಿರಾತ್ರಮುತ್ತಮಃ ಭವತಿ ಸರ್ವಸ್ಯಾಪ್ತೇ ಸರ್ವಸ್ಯ ಚಿತ್ತೇ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಜಯತೆ ಜಯತೆ. ಭಗವಂತನ ಪ್ರಾರ್ಥನೆ, ಮಹಾಗಣಪತಿಯ ಅನುಗ್ರಹ ಜೊತೆಗೆ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಇವತ್ತು ದರ್ಶನಕ್ಕೆ ನಾನಿಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಆಶ್ರಮದ ಪಟ್ಟ ಶಿಷ್ಯನೂ ಹಾಗೂ ನನ್ನ ಆತ್ಮೀಯನೂ ಆದಂತಹ ಲಕ್ಷ್ಮೀಪ್ರಸಾದ್ರವರು ಪ್ರತಿ ತಿಂಗಳು ಸಂಕಷ್ಟರ ಮಹಾಗಣಪತಿಯ ವಿಶೇಷವಾದಂಥ ಅನುಷ್ಠಾನಗಳನ್ನು ನಡೆಸಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ನಿರಂತರವಾದಂಥ ದೇವತಾರಾಧನೆ ಮಾಡ್ತಿರ್ತಾರೆ. ಬಹುಶಃ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೂ ನಾನು ಸಾಕಷ್ಟು ಬಾರಿ ಬರಲಿಕ್ಕೆ ಕಾರಣ ನನ್ನ ಆಶ್ರಮದ ಪಟ್ಟ ಶಿಷ್ಯ ಹಾಗೂ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಲಕ್ಷ್ಮೀಪ್ರಸಾದ್ ಅವರ ತಾಯಿಯೊಂದಿಗೆ ಇವತ್ತು ಈ ಕ್ಷೇತ್ರದಲ್ಲಿ ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞ, ಆ ಯಜ್ಞಕ್ಕೆ ನಾನೂ ಬರುವಂಥದ್ದಾಗಿದೆ. ಸ್ವಾಮಿಯ ದರ್ಶನ ಆಗಿದೆ. ದರ್ಶನದಿಂದಲೇ ತಮ್ಮೆಲ್ಲರ ಜೀವನ ಪಾವನ ಆಗಲಿ, ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದ್ದಾಗಿದೆ. ಶತಮಾನಂ ಭವತಿ ಶತಾಯ ಪ್ರತಿಷ್ಠತೆ ಶತಾಯುತಾಯ ಶತವೀರ್ಯಾಯ ಶತೋತ್ತರೇ ಭಗವತಿದಾನೇ ಶತಯೋರಶರದಾದಿ
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮದಲ್ಲಿ ನೆರವೇರಿಸಲಾದಂತಹ ವಿಶೇಷ ಪೂಜಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ಕುರುಡುಮಲೆ ಕ್ಷೇತ್ರ ದರ್ಶನವನ್ನ ಕೂಡ ನಾವು ಮಾಡಿದ್ವಿ. ಗಣಪನ ಅನುಗ್ರಹ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಪ್ರಾರ್ಥಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.